ಎಲ್ಲರಿಗೂ ನಮಸ್ಕಾರ. ಸಾಮಾಜಿಕ ಸಂವಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಅವನಿಕಾ. ಇವತ್ತಿನ ವಿಚಾರ ಕುರಿತು ಮಾತನಾಡೋಕೆ ಬಂದಿದ್ದಾರೆ ಸಮಾಜ ಸೇವಕರಾದ ಲಕ್ಷ್ಮೀ ಆಚಾರ್ಯ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತು ನಾವು ಮಾತಾಡ್ತಾ ಇರೋದು ದಯಾಮರಣದ ಬಗ್ಗೆ. ಈ ದಯಾಮರಣಕ್ಕೆ ಅವಕಾಶವನ್ನು ಪಡೆದ ಭಾರತದ ಮೊದಲ ವ್ಯಕ್ತಿಗೆ ಕೊನೆಗೂ ಸಿಕ್ತು ನ್ಯಾಯ. ಅಂದರೆ ದೆಹಲಿಯಲ್ಲಿ ಹರೀಶ್ ರಾಣಾ ಅನ್ನೋರು ತನ್ನ ಪೇಷಂಟ್ ಆಗಿರ್ತಾರೆ. ಅವ್ರಿಗೊಂದು ಅನಾರೋಗ್ಯದ ಕಾರಣದಿಂದ ತನ್ನ ಮೆದುಳು ಕೂಡ ಕೆಲಸ ಮಾಡದೆ ಒಂಥರ ಶವದ ರೀತಿ ಇರ್ತಾರೆ. ನಿಜವಾದ ಬದುಕಿದ್ರೂ ಶವ ಆಗಿರ್ತಾರೆ. ಈ ಒಂದು ಟ್ರೀಟ್ಮೆಂಟ್ ತೊಗೊಳಕ್ಕಾಗದೆ, ಮನೇಲಿ ಯಾರು ಸೇವೆನೂ ಮಾಡೋಕ್ಕಾಗದೆ ಅವರು ಬಹಳ ತೊಂದರೆಯಲ್ಲಿರ್ತಾರೆ. ಅದಕ್ಕೆ ಸುಮಾರು ವರ್ಷಗಳ ಕಾಲ ಹೀಗೇ ಇದ್ದರೆ ಮುಂದಿನ ಜೀವನ ಹೇಗೆ ಮಾಡೋದು? ಇವಾಗ ದುಡಿಯೋದೇ ಮನೆಯಲ್ಲಿ ನಡ್ಸೋಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ಮೆಡಿಸಿನ್ಗಳಿಗಾಗಿರ್ಬೋದು, ಹಾಸ್ಪಿಟಲ್ಗಾಗಿರ್ಬೋದು, ಇದಕ್ಕೆಲ್ಲ ನಾವು ಚಿಕಿತ್ಸೆ ಕೊಡ್ಸೋಕ್ಕೆ ಹಣಕಾಸಿನ ವ್ಯವಸ್ಥೆ ಇಲ್ಲ ಅನ್ನೋ ಕಾರಣಕ್ಕೆ, ಮತ್ತು ಪೇಷಂಟು ರಿಕವರಿ ಆಗೋದೇ ಇಲ್ಲ ಅಂತ ವೈದ್ಯರು ದೃಢಪಡಿಸಿರ್ತಾರೆ. ಅಂಥ ಒಂದು ಸಿಚುವೇಶನಲ್ಲಿ ದಯಾಮರಣದ ಕಡೆ ಗಮನ ಕೊಡ್ತಾರೆ. ಹಾಗಂದರೆ ನನ್ನನ್ನು ಸಾಯಿಸ್ಬಿಡಿ, ನಾನು ಬದುಕೋಕ್ಕಾಗೋಲ್ಲ, ಬದುಕಿದ್ರೂ ನನ್ನ ಸೇವೆ ಮಾಡೋಕ್ಕಾಗಲ್ಲ, ನಾನು ಅವ್ರು ನೋಡ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಅದಕ್ಕೋಸ್ಕರ ಬದುಕಿದ್ದು ಜೀವಂತ ಶವವಾಗೋದಕ್ಕಿಂತ ನನಗೊಂದು ಮುಕ್ತಿ ಕೊಡಿ ಅಂತ ಹೇಳಿ ಕಾನೂನು ಮೊರೆ ಹೋಗ್ತಾರೆ. ಅಲ್ಲಿ ಜಡ್ಜ್ ಸಾಹೇಬ್ರು ಏನು ಹೇಳ್ತಾರೆ, ಅವರು ಸರಿಯಾದ ರೀತಿಯಲ್ಲಿ ಎಲ್ಲ ತನಿಖೆ ಮಾಡಿ ವೈದ್ಯರ ಹತ್ರ ಎಲ್ಲ ಮಾತನಾಡಿ ಆ ದಯಾಮರಣದನ್ನ ಒಂದು ಪರ್ಮಿಷನ್ನ ಕೊಡ್ತಾರೆ. ಆ ಪರ್ಮಿಷನ್ ಕೊಟ್ಟಾಗ, ಒಂದು ಇಂಜೆಕ್ಷನ್ ಕೊಟ್ಟಾಗ ಆ ಪ್ರಾಣ ಹಾರಿ ಹೋಗುತ್ತೆ. ಹಾಗಾಗಿ ಇದನ್ನು ದಯಾಮರಣ ಅಂತ ಕರೀತಾರೆ. ಮೇಡಮ್, ನೀವು ಸಾಮಾಜಿಕವಾಗಿ ಎಲ್ಲ ಹಾಸ್ಪಿಟಲ್ಗಳಿಗೆ ನೀವು ಹಣ್ಣು ಹಂಪಲು ಹಂಚಕ್ಕೆ NGO ವತಿಯಿಂದ ಹೋಗ್ತಾ ಇರ್ತೀರಿ. ಅದನ್ನು ನಾನು ಹಿಂದೆ ಮಾತಾಡಿದ್ವಿ. ಈ ಥರದ್ರಲ್ಲಿ ನೀವು ಈ ಥರ ಪೇಷಂಟ್ಗಳನ್ನು ಹತ್ತಿರದಿಂದ ನೋಡಿದ್ದೀರಾ ಮೇಡಮ್? ನೋಡಿದ್ದೀನಿ. ನಾನು ಫಸ್ಟ್ ಟೈಮ್ ನೋಡಿದ್ದು ವಾಣಿ ವಿಲಾಸಲ್ಲಿ. ನಮ್ಮ ರಿಲೇಷನ್ ಒಬ್ಬರು ಹುಡುಗಿ ನೋಡೋಕೆ ಹೋದಾಗ ತುಂಬ ಪೆಟ್ಗಳು ಮಾಡಿಕೊಂಡು ಅಲ್ಲಿ ಮಲಗಿದಂಥ ಕಾಲಾಗಲಿ, ಕೈ ಆಗಲಿ, ಮುಖ, ಕಣ್ಣು ನೋಡಿ ನಂಗೆ ತುಂಬ ನೋವಾಯಿತು. ಹಣ್ಣು ಹಂಪಲುಗಳೆಲ್ಲ ಹಂಚಬೇಕಾದ್ರೆ ನೋಡಿದ್ದೀನಿ. ಆ ಒಂದು ಸಿಚುವೇಷನಲ್ಲಿ ನಮಗನ್ಸಿದ್ದು ಮನಸ್ಸಲ್ಲಿ, ಈ ಥರ ನೋವು ತಿನ್ನೋ ಬದಲಿಗೆ ನಮ್ಮಷ್ಟಕ್ಕೆ ನಮ್ಮ ಪ್ರಾಣ ಹೊಟ್ಟೋಗ್ಬಿಟ್ರೆ ಸಾಕು ಅನಿಸುತ್ತೆ. ನರಕ, ಹೌದು, ಆ ಮೇಲೆ ಹೋದರೆ ನರಕ ಬರುತ್ತೆ ಏನೋ ಗೊತ್ತಿಲ್ಲ, ನಾವು ಇಲ್ಲೇ ನರಕ ಅನುಭವಿಸಿ ನಾವು ಮೇಲೆ ಹೋಗ್ತಾ ಇದ್ದೀವಿ ಅಂತ. ಇದ್ರೊಳಗಡೆ ಸ್ವತಃ ನಾವೇ ಕೂಡ ಇಂಜೆಕ್ಷನ್ ತಗೊಂಡು ಪ್ರಾಣ ಹೋಗುವಂಥ ಕೆಲಸ ಒಂದು ಆಯುಧ ಬಂದಿದೆ ಅಂದರೆ ಸರ್ಕಾರ ಅದನ್ನು ಮಾಡ್ತಿದೆ ಅಂದರೆ ಖುಷಿ. ಇದು ಮೊದಲನೇ ಕೇಸು ಹರೀಶ್ ರಾಣಾ ಅಂತ ಅಂದ್ಬಿಟ್ಟು ಡೆಲ್ಲಿಲಾಗಿದೆ. ನಮ್ಮ ಭಾರತದಲ್ಲಿ, ಇಂಡಿಯಾದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಆ ಥರ ಪೇಷಂಟ್ಸ್ ಯಾವುದು ದಯಾಮರಣದ ಬಗ್ಗೆ ನಾವೆಲ್ಲೂ ಕೇಳಿರಲಿಲ್ಲ. ಬಟ್ ಈ ಹರೀಶಿನ ವಿಚಾರ ನೋಡಿದ ಮೇಲಂತೂ ಬಹಳ ಒಂಥರ ಮನಸ್ಸಿಗೆ ಆಘಾತ ಮತ್ತು ನೋವು. ಈಗೂ ಇರ್ಬೋದಾ, ಈ ಥರನೂ ಇದೆಯಾ ಅನ್ನೋದು ಗೊತ್ತಾಗಿದ್ದು ನಮಗೆ. ಹಾಗಾಗಿ ಮೇಡಮ್, ನಿಮ್ಮ ಮುಂದಿನ ಪ್ರಶ್ನೆ, ಈ ಪೇಷಂಟ್ಗಳನ್ನು ಈ ರೀತಿ ಆಕ್ಸಿಡೆಂಟ್ಗಳಾದಾಗ ಅಥವಾ ಮೇಲಿನ ಬಿಲ್ಡಿಂಗಿಂದ ಬಿದ್ದು ಈ ಥರ ತಲೆಗೆ ಬಹಳ ಏಟಾದಾಗ ಮೆದುಳೇ ಕೆಲಸ ಮಾಡೋಕ್ಕಾಗದೇ ಇರತಕ್ಕಂತಹ ಪರಿಸ್ಥಿತಿಯಲ್ಲಿ ಆ ಮನೆಯವರು ಪಾಪ ಮಕ್ಕಳಿಗೆ, ಪೇಷಂಟ್ಗಳಿಗೆ ಏನೋ ಔಷಧಿ ಕೊಡಿಸೋದಾಗಿರ್ಬೋದು, ಸೇವೆ ಮಾಡೋದಾಗಿರ್ಬೋದು, ಅವ್ರನ್ನ ಕರ್ಕೊಂಡು ಬರೋಕ್ಕೂ ಸಹ ಹೆಂಡತಿ ಕೈಲೋ ತಾಯಿ ತಂದೆ ಕೈಲೋ ಆಗಿರಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಕಣ್ಣಾರೆ ನೋಡಿದಾಗ ಅವ್ರನ್ನ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬಹುದು ಮೇಡಮ್? ಅದಕ್ಕೆ ಅಂತ ಅನಾಥಾಶ್ರಮಗಳು ಕೂಡ ಸೇವೆ ಮಾಡೋಕ್ಕೆ ತಿಂಗಳ ಚಾರ್ಜಸ್ ಅಂತ ಮಾಡಿ ಮೇಂಟೆನೆನ್ಸ್ ಮಾಡಿಬಿಟ್ಟು ಆ ಪೇಷಂಟ್ಗಳನ್ನೆಲ್ಲ ಅಥವಾ ವಾಯು ಪೇಷಂಟ್ಗಳನ್ನೆಲ್ಲ ನೋಡ್ಕೊಳ್ಳೋವಂಥದ್ದು, ಇದನ್ನೆಲ್ಲ ನಾವು ನೋಡಿದ್ದೀವಿ. ಆದರೆ ಈ ಮೆದುಳೇ ಕೆಲಸ ಮಾಡಿಲ್ಲದೆ ಅಂತಾಗ ಈ ರೀತಿಯಾದ ಒಂದು ಶವದ ರೀತಿಯಾಗಿ ಮಲಗುವಂಥ ಈ ಪೇಷಂಟ್ಗಳನ್ನು ಈಗಲೂ ನೋಡ್ಕೋತಿದ್ದಾರೆ ಆಶ್ರಮಗಳಲ್ಲಿ ಅಂತ ನಾನು ಒಂದೆರಡು ಕಡೆ ಕೇಳಿದ್ದೀನಿ. ನೋಡ್ಕೋತಿದ್ದಾರೆ ಅನ್ನೋ ಒಂದು ಮಾಹಿತಿ ನನಗೆ ಬಂದಿದೆ, ಆದರೆ ನಮ್ಮ ಕಣ್ಣಿಂದ ನೋಡಿಲ್ಲ. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ತಿಳ್ಕೊಂಡಿದ್ದೀನಿ. ಮೇಡಮ್, ಅವ್ರಿಗೆ ಯಾವ ರೀತಿ ಸಮಾಧಾನ ಮಾಡೋಕ್ಕೂ ನಮಗೆ ಆಗಲ್ಲ, ನಾವು ಸಪೋರ್ಟ್ ಮಾಡೋಕ್ಕೂ ಆಗಲ್ಲ. ಏನು ಎಲ್ಲರೂ ಒಂದೊಂದು ರೂಪಾಯಿ, 10 ರೂಪಾಯಿ ಈ ರೀತಿ ಹಾಕಿದಾಗ 1 ಲಕ್ಷ, 5 ಲಕ್ಷ, 10 ಲಕ್ಷ ಈ ರೀತಿ ಸಂಗ್ರಹ ಆಗುತ್ತೆ. ಸಂಗ್ರಹ ಆದಮೇಲೂ ಕೂಡ ಪೇಷಂಟು ಉಳಿಲಿಲ್ಲ ಅಂದಾಗ ಬಹಳ ನೋವಾಗುತ್ತೆ. ಈ ಥರ ಒಂದು ಪೇಷಂಟ್ಗಳು ದೊಡ್ಡವರಾದಾಗ ತಡ್ಕೊಳ್ಳೋದೇ ಕಷ್ಟ. ಅದರಲ್ಲಿ ಸಣ್ಣ ಮಕ್ಕಳಲ್ಲೂ ಈ ರೀತಿ ಸಮಸ್ಯೆಗಳನ್ನ ನಾವು ನೋಡಿದ್ದೀವಿ. ಆ ಥರ ಮಕ್ಕಳಿಗೆ ಮುಂದಿನ ಸಿಚುವೇಶನ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನನಗನ್ಸೋ ಪ್ರಕಾರ ಇದನ್ನು ಸರ್ಕಾರಕ್ಕೆ ಒಪ್ಪಿಸ್ಬೇಕು, ಸರ್ಕಾರದಿಂದ ಸಲಹೆ ತಗೋಬೇಕು ಅಂತ ನನ್ನ ಮನಸ್ಸಿಗೆ ಅನಿಸುತ್ತೆ. ಅಂದರೆ ಸರ್ಕಾರ ಹೆಲ್ಪ್ ಮಾಡಬೇಕು ಅಂತ ಮಾಡಬೇಕು. ಈಗಾಗಲೇ ಸಾಕಷ್ಟು ಅನುದಾನಗಳನ್ನ ಬಿಡುಗಡೆ ಮಾಡಿದ್ದಾರೆ. ಈಗ ಕುಷ್ಠರೋಗಿ ಹಾಸ್ಪಿಟಲ್ ಆಗಿರಬಹುದು ಅಥವಾ ವಾಣಿ ವಿಲಾಸ ನೀವು ಹೇಳ್ದಾಗೆ ಆ ಥರ ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ಫ್ರೀ ಚಿಕಿತ್ಸೆಗಳನ್ನ ಕೊಡ್ತಿದ್ದಾರೆ. ನಮ್ಮ ಜನ ಫ್ರೀ ಇರೋ ಕಡೆ ಜಾಸ್ತಿ ಹೋಗಲ್ಲ. ಪ್ರೈವೇಟ್ ಕಡೆ ಹೋಗ್ತಾರೆ, ಲಕ್ಷಾಂತರ ರೂಪಾಯಿ ಬೇಕಾಗ್ತದೆ. ಅವಾಗ ಅವರು ಈ ಒಂದು ಕಾರ್ಯಕ್ರಮಗಳ ಮುಖಾಂತರನೋ, TV ಮುಖಾಂತರನೋ, ಪೇಪರ್ ಮುಖಾಂತರನೋ ಸ್ಕ್ಯಾನರ್ನ ಕಳಿಸೋ ಅಂಥದ್ದು ಇವಾಗೆಲ್ಲ ನಾವು ನೋಡ್ತೇವೆ. ಸಾಕಷ್ಟು ವಿಚಾರಗಳನ್ನ ನಾವು ನೋಡಿದ್ದೀವಿ.
ಸರ್ಕಾರದಲ್ಲಿ ಈ ರೀತಿ ಪೇಷಂಟ್ಗಳಿಗೆ ಸಹಾಯ ಮಾಡೋಕ್ಕೆ ಅಷ್ಟೊಂದು ಎಕ್ವಿಪ್ಮೆಂಟ್ಸ್ಗಳು ಇದಾವ, ಅಥವಾ ಎಷ್ಟೇ ಲಕ್ಷನೂ ಕೂಡ ಇಷ್ಟೇ ಇರಬೇಕು, ಇಂತಿಷ್ಟು ಲಕ್ಷಗಳನ್ನೇ ಭರಿಸೋದು ಅದಕ್ಕೆ ಮೇಲೆ ಆಗೋದಿಲ್ಲ ಸರ್ಕಾರ ಭರಿಸೋಕ್ಕೆ ಅಂತ ಏನಾದರೂ ಮಾಹಿತಿ ಕೊಟ್ಟಿದ್ದಾರೆ? ಆ ಥರ ಏನೂ ಇಲ್ಲ. ಆದರೆ ಆಕ್ಸಿಡೆಂಟ್ ಆಗದೇ ಇರೋ ಥರ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗುತ್ತೆ ಅಲ್ವಾ? ಈ ರಸ್ತೆ ಅಪಘಾತಗಳೇ ಜಾಸ್ತಿ ಆಗ್ತಾ ಇದೆ. ಈ ರಸ್ತೆ ಅಪಘಾತಗಳಲ್ಲಿ ಈ ರೀತಿ ತಲೆಗೆ ಏಟಾದಾಗ ಅಥವಾ ಕೈಕಾಲು ಕಳ್ಕೊಂಡಾಗ ಆ ವ್ಯಕ್ತಿನ ನಿಭಾಯಿಸೋದು ಕಷ್ಟ, ಸಾಕೋದು ಕಷ್ಟ, ಟ್ರೀಟ್ಮೆಂಟ್ ಕಷ್ಟ. ಈ ಥರ ಇರೋವಾಗ ಆಕ್ಸಿಡೆಂಟ್ ಆಗದೇ ಇರೋ ಥರ ತಡೆಯೋದು ಸರ್ಕಾರದ ಜವಾಬ್ದಾರಿನ ಅಥವಾ ನಮ್ಮಗಳ ಜವಾಬ್ದಾರಿನ ಮೇಡಮ್? ಇದರಲ್ಲಿ 50% ನಮ್ಮ ಜವಾಬ್ದಾರಿನೂ ಕೂಡ ಇರುತ್ತೆ, ಸರ್ಕಾರದ ಜವಾಬ್ದಾರಿನೂ ಕೂಡ ಇರುತ್ತೆ. ಈ ರಸ್ತೆ ಅಪಘಾತಗಳಲ್ಲಿ ಈ ಗುಂಡಿಗಳನ್ನ ನಾವು ನೋಡ್ತಾನೆ ಇದ್ದೀವಿ. ಆ ಗುಂಡಿಗಳನ್ನು ಮುಚ್ಚಿ ಅಂತ ಸಾಕಷ್ಟು ಎನ್ಜಿಒಗಳು ಹೋರಾಟ ಮಾಡ್ತಿದ್ದಾರೆ. ಗುಂಡಿಯಲ್ಲೇ ಯಾರು ಅಧಿಕಾರಿಗಳಿದ್ದಾರೆ ಅವ್ರ ಫೋಟೋಗಳನ್ನ ಇಟ್ಬಿಟ್ಟು ತಿಥಿ ಮಾಡೋಂಥ ಕಾರ್ಯಕ್ರಮಗಳನ್ನ ನಾವು ನೋಡಿದ್ದೀವಿ. ಇದೆಲ್ಲ ಮಾಡ್ತಾ ಇದ್ರು ಕೂಡ ರಸ್ತೆಗಳನ್ನ ಸರಿ ಮಾಡೋಕೆ ಆಗ್ತಾ ಇಲ್ಲ. ಎಲ್ಲೋ ಒಂದು ಸಿಮೆಂಟ್ ಹಾಕ್ತಾರೆ, 6 ತಿಂಗಳು ಮತ್ತೆ ಎದ್ದೋಗುತ್ತೆ. ಈ ಥರ ಸಿಚುವೇಶನಲ್ಲಿ ಸರಿಯಾದ ರೀತಿಯಲ್ಲಿ ರಸ್ತೆಗಳನ್ನು ಸರಿಪಡಿಸೋದಕ್ಕೆ ಯಾವ ಮಾರ್ಗ ನಿಮಗೆ ಸರಿ ಅನ್ಸಬಹುದು? ಆ ಏರಿಯಾದ MLAಗಳಿಗೆ ನಾವು ತಲುಪಿಸ್ಬೇಕು, ವಿಷಯನ ತಲುಪಿಸಿ ಜನರ ಕಷ್ಟ ನೋವು ಸುಖನ ಹೇಳಿ ಈ ಥರ ಆಗ್ತಿದೆ, ನೀವು ಕೂಡ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಾ, ಅದಕ್ಕೊಂದು ಪರಿಹಾರ ಕೊಡಿ ಅಂತ ಅವ್ರ ಹತ್ರ ನಾವು ಕೇಳ್ಕೊಂಡು. MLA ಇರೋದು ಬರೀ ರೋಡ್ ಮಾಡೋಕೆ ಅಷ್ಟೇ ಅಲ್ಲ ಅಂತ ನಾವು ಕೇಳಿದ ಮಟ್ಟಕ್ಕೆ. MLAಗಳೇ ರೋಡ್ ಮಾಡಬೇಕು, MLAಗಳೇ ಎಲ್ಲವನ್ನು ಸಹಿಸಬೇಕು ಅನ್ನೋದು. ಯಾಕಂದರೆ MLA ಒಂದು ಕ್ಷೇತ್ರ ಅಧಿಕಾರಿ ಅಷ್ಟೇ. ಆ ಕ್ಷೇತ್ರದಲ್ಲಿ ಏನಾಗುತ್ತೆ ಏನಾಗಲ್ಲ ಅದನ್ನೆಲ್ಲ ಅವರು ಪರಿಶೀಲನೆ ಮಾಡಿ ಒಂದು ಭಾವಚಿತ್ರ, ವಿಡಿಯೋ ಸಂಗ್ರಹ ಮಾಡಿ, ಸಾಕ್ಷಿ ಸಂಗ್ರಹ ಮಾಡಿ ಅದನ್ನು ಸರ್ಕಾರಕ್ಕೆ ತಲುಪಿಸಿ ಅಲ್ಲಿಂದ ಅನುದಾನಗಳನ್ನ ತಗೊಂಡು MLA ಮಾಡಬೇಕು. ಯಾಕಂದರೆ ಈಗ ನಾವು ರೋಡಕ್ಕೆ ಹೋದ ಯಾರು ನೀವು ಅದರ ಪರ್ಮಿಷನ್ ಬೇಕು, BBMP ಪರ್ಮಿಷನ್ ಬೇಕು, ಇದೆಲ್ಲ ಬೇಕು. ಒಂದು ವಾರ್ಡ್ ಅಧ್ಯಕ್ಷರು ಇರಬೇಕು ಜೊತೆಯಲ್ಲಿ. ಯಾವ ಪಕ್ಷ, ಈಗ ನಾನು BJP, ನಾನು ಕಾಂಗ್ರೆಸ್ಸು, ನಾನು JDS ಅಂತ ಕಿತ್ತಾಡೋಂಥ ಇಂಥ ಸಂದರ್ಭದಲ್ಲಿ ಆ ರೋಡು BJPಗೆ ಸೇರಿದ, ಕಾಂಗ್ರೆಸ್ಗೆ ಸೇರಿದ ಅಂತ ಅಲ್ಲ. ಇದು ಎಲ್ರಿಗೂ ಸೇರಿದ ಸರ್ವೇ ಸಾಮಾನ್ಯ. ಇದು ಸಾರ್ವಜನಿಕರ ಸೊತ್ತು ಮತ್ತು ಸಾರ್ವಜನಿಕರ ಹಕ್ಕು ಕೂಡ. ಅದಕ್ಕೆ MLAನೇ ಮಾಡಬೇಕು, ಸರ್ಕಾರನೇ ಮಾಡಬೇಕು ಅಂತ ಏನಿಲ್ಲ. ಎಲ್ಲರೂ ಸೇರಿ ನಿಮ್ಮ ರಸ್ತೆಗಳಲ್ಲಿ ಏನಾದರೂ ಪ್ರಾಣ ಹೋಗೋ ಅಂತಹ ಸಿಚುವೇಶನ್ ಬಂದಾಗ ಅಂಥ ರಸ್ತೆಗಳನ್ನು ನಾವೆಲ್ಲರೂ ಸೇರಿ ಹನಿ ಗೂಡಿದ್ರೆ ಹಳ್ಳ, ಒಬ್ಬೊಬ್ಬರು 1 ರೂಪಾಯಿ ಹಾಕಿದ್ರು ಸಾಕು ಒಂದು ರೋಡ್ನ ಸರಿ ಮಾಡ್ಕೊಳ್ಳೋಂಥ ಕೆಲಸ ಆಗುತ್ತೆ. ಇದು ಸಾಮಾಜಿಕವಾಗಿ NGO ಜವಾಬ್ದಾರಿನೂ ತಗೊಳ್ಬೇಕು, ಅಲ್ಲಿನ ಅಧಿಕಾರಿಗಳು ತಗೋಬೇಕು, ಪೊಲೀಸ್ ಇಲಾಖೆನೂ ತಗೊಳ್ಬೇಕು, ಸಾರ್ವಜನಿಕರು ತಗೊಳ್ಬೇಕು. ನಾವು ಏನೇನಕ್ಕೋ ಸಹಾಯ ಮಾಡ್ತಿರ್ತೀವಿ, ಗೊತ್ತಿಲ್ದಿರೋರಿಗೆಲ್ಲ ನಾವು ಸಹಾಯ ಮಾಡ್ತಿರ್ತೀವಿ. ಅಷ್ಟೇ ಯಾಕೆ, ಒಂದು ಸಿನಿಮಾಗೆ ಹೋದರೆ ಇಂಟರ್ವ್ಯೂನಲ್ಲಿ ನಾವು ಬಿಸ್ಕೆಟು, ಜ್ಯೂಸು, ಆಹಾರಗಳನ್ನ ತೊಗೊಂಡು ವೇಸ್ಟ್ ಮಾಡ್ತೀವಲ್ವ, ಆ ಒಂದು ಹಣನ ನಾವು ರೋಡ್ ಆಗೋದಕ್ಕೋಸ್ಕರ ಕೊಡಬಹುದು. ಅಥವಾ ಇವಾಗ ಭಿಕ್ಷುಕರ ನಿರ್ಮೂಲನೆ ಅಂತ ಹೇಳ್ತಿದ್ರೆ ಎಲ್ಲೋ ಒಂದು ಕಡೆ ಪರ್ಸೆಂಟ್ ಇದೆ, ಆದರೆ 80% ನಿರ್ಮೂಲನ ಆಗಿದೆ. ಆ ಭಿಕ್ಷುಕರಿಗೆ ಹಾಕ್ತಿದ್ದಂಥ 1 ರೂಪಾಯಿ ಉಳಿಕೆ ಆಗಿದೆಯಲ್ಲ, ಆ 1 ರೂಪಾಯಿನೇ ನಾವು ಇನ್ನೊಂದು ಕಡೆ ಸಂಗ್ರಹ ಮಾಡಿ MLA ಕೈಲಿ ಕೊಡೋದು, ಅಧಿಕಾರಿಗಳ ಕೈಲಿ ಕೊಡೋದು, ಅಥವಾ ನಾವುಗಳೇ ಒಬ್ಬ ಲೀಡರ್ನ ತಯಾರು ಮಾಡಿ ಈ ರಸ್ತೆನ ಸರಿಪಡಿಸ್ಕೊಳ್ಳೋದು. ಈ ಥರ ಒಂದು ಹೊಸ ಆಲೋಚನೆಗಳನ್ನು ಮಾಡೋಕ್ಕೆ ಶುರು ಮಾಡಿದರೆ ಸರ್ಕಾರ ಎಚ್ಚೆತ್ಕೊಂಡು ಎಲ್ಲೋ ಒಂದು ಕಡೆ ನಾವು ಮಾಡೋ ಕೆಲಸನ ಸಾರ್ವಜನಿಕರು ಮಾಡ್ತಿದ್ದಾರೆ, NGOದಿರು ಮಾಡ್ತಿದ್ದಾರೆ, ನಮಗೆ ನಾಚಿಕೆ ಆಗಬೇಕಾಗುತ್ತೆ ಅಂತ ಹೇಳಿ ಸರ್ಕಾರ ಎಚ್ಚೆತ್ಕೊಳ್ಬಹುದೇನೋ ಅನ್ನೋದಕ್ಕಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಏರಿಯಾಗಳಲ್ಲಿ, ನಿಮ್ಮ ಕ್ಷೇತ್ರಗಳಲ್ಲಿ ಎಲ್ಲಿ ರೋಡು ರಸ್ತೆಗಳು ಸರಿ ಇಲ್ವೋ ಅಥವಾ ಪ್ರಾಣ ಹೋಗುವಂಥ ರೋಡಿಗಳು ಏನಾದರೂ ಇತ್ತು ಅಂತಂದರೆ ಅಂಥ ರಸ್ತೆಗಳನ್ನು ಆ ಏರಿಯಾಗೆ ಸಂಬಂಧಪಟ್ಟಿರೋರೇ ಒಬ್ಬರು ಮುಂದೆ ಬಂದು ಧೈರ್ಯವಾಗಿ ಮಾಡಿ ನಿಮ್ಮೆಲ್ಲರ ಜೊತೆಗೆ ನಾವೆಲ್ಲರೂ ಇರ್ತೀವಿ. ಇಡೀ ಸರ್ಕಾರ ಸಪೋರ್ಟ್ ಮಾಡಲಿ. ಆ ರಸ್ತೆನ ಆದಷ್ಟು ಬೇಗ ನೀವು ಫೋಟೋ ಫುಟೇಜ್ ಮಾಡಿ ಒಂದು ಕಾನೂನಿಗೆ ಬರೆದಾಕುವಂಥ ಕೆಲಸ ಪ್ರತಿಯೊಬ್ಬ ನಾಗರಿಕನ ಹಕ್ಕು ಕೂಡ. ಹಾಗಾಗಿ ನೀವು ಅದನ್ನು ಮಾಡಿ ಸರ್ಕಾರ ಎಚ್ಚೆತ್ಕೊಂಡು ಆ ರಸ್ತೆಗಳನ್ನು ನಿರ್ಮೂಲನೆ ಮಾಡಿ. ಹಾಗೆ ದಯಾಮರಣದ ಕಡೆ ಯಾರೂ ಹೋಗದೇ ಇರಲಿ. ಎಲ್ಲೋ ಲಕ್ಷಕ್ಕೋ ಕೋಟಿಗೋ 1% ಈ ರೀತಿ ಆಗುತ್ತೆ. ಇದು ಎಲ್ಲೂ ಮೇಲ್ಗಡೆ ಬರಬಾರ್ದು. ಈ ರೀತಿ ಕಾಯಿಲೆಗಳೇ ಇಲ್ಲದೇ ಇರೋಂಥ ಪೇಷಂಟ್ ಆಗಲಿ, ಈ ಥರ ಯಾವ ಒಂದು ಪರಿಸ್ಥಿತಿನ ಯಾರ ಮನೆಯಲ್ಲೂ ಕೂಡ ಬರದೇ ಇರಲಿ ಅಂತೇಳಿ ನಾವು ಈ ಕಾರ್ಯಕ್ರಮದ ಮುಖಾಂತರ ಕೇಳ್ಕೊಳ್ತೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯಗಳನ್ನ ಕುರಿತು ಬರ್ತೀನಿ. ನಮಸ್ಕಾರ.